ಅಧ್ಯಕ್ಷರಾಗಿ ಯಾವ ರೀತಿಯಾಗಿ ಸಂಘಟನೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಸಂಘಟನೆ ಒಂದು ಸ್ವಲ್ಪ ವಿಭಿನ್ನವಾಗಿ ಹೋಗಬೇಕು ಅನ್ನುವಂಥದ್ದು ನನ್ನ ಕಲ್ಪನೆ. ನಿಮ್ಮಿಂದ ಪಕ್ಷ ಏನ್ ನಿರೀಕ್ಷೆ ಮಾಡಬಹುದು? ಅಭ್ಯರ್ಥಿಗಳಿಗೆ ಪೂರಕವಾಗಿ ಮತವನ್ನ ಕೇಳುವ ನೈತಿಕತೆ. 28 ವಿಧಾನಸಭೆ ಚುನಾವಣೆಯಲ್ಲಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲುವ ವಿಶ್ವಾಸ ಇದೆಯಾ? ಖಂಡಿತವಾಗಿ ಗೆಲ್ತೇವೆ. ಹಾಯ್, ಹಲೋ, ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇವರು ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ ಕೆಲವು ದಶಕಗಳಿಂದ ನಿರಂತರವಾಗಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡಂತವರು, ಉಡುಪಿ ತಾಲೂಕು ಪಂಚಾಯಿತಿಯ ಸದಸ್ಯರಾಗಿಯೂ ಕೂಡ ಒಂದು ಅವಧಿಗೆ ಸೇವೆಯನ್ನು ಸಲ್ಲಿಸಿದಂತವರು, ಹಾಗೆ ಕೋಟಾ ಸಹಕಾರಿ ವ್ಯವಸಾಯ ಸಹಕಾರಿ ಸಂಘದಲ್ಲಿ ಸತತ 7 ಬಾರಿ ನಿರ್ದೇಶಕರಾಗಿ 2 ಬಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತವರು, ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇವರು ತೊಡಗಿಸಿಕೊಂಡ ರೀತಿಯಾಗಿರ್ಬೋದು, ಪಕ್ಷ ಸಂಘಟನೆಯನ್ನು ಮಾಡಿದ ರೀತಿಯನ್ನು ಗಮನಿಸಿ ಇವರಿಗೆ ಇತ್ತೀಚೆಗಷ್ಟೇ ಕೋಟಾ ಬ್ಲಾಕ್ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾಗಿ ಇವರನ್ನ ನೇಮಕ ಮಾಡಿರುವಂತದ್ದು. ನಾನು ಮಾತಾಡ್ತಿರುವಂತದ್ದು ಕೋಟಾ ಬ್ಲಾಕ್ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ತಿಮ್ಮಪ್ಪ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಮೊದಲನೇದಾಗಿ ಕೋಟಾ ಬ್ಲಾಕ್ ಕಾಂಗ್ರೆಸ್ಸಿನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ. ಈ ಒಂದು ಬ್ಲಾಕ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತದ್ದು ವೈಯಕ್ತಿಕವಾಗಿ ತಿಮ್ಮಪ್ಪ ಪೂಜಾರಿ ಅವರಿಗೆ ಎಷ್ಟು ಖುಷಿ ಇದೆ? ನನಗೆ ಕಳೆದ ಒಂದು 10 ವರ್ಷದಿಂದ ಬ್ಲಾಕ್ ಅಧ್ಯಕ್ಷರಾಗಬೇಕು ಅನ್ನುವಂತಹ ಒತ್ತಡವನ್ನ ಬರ್ತಾ ಇತ್ತು ನಮ್ಮ ನಾಯಕರುಗಳಿಂದ. ಯಾರೇ ಇತ್ತೀಚೆಗೆ ಜಯಪ್ರಕಾಶ್ ಹೆಗಡೆ ಅವರು, ಹಾಗೆ ಮೊಳಹಳ್ಳಿ ದಿನೇಶ್ ಹೆಗಡೆ ಅವರು, ಹಾಗೆ ಪ್ರತಾಪ್ ಚಂದ್ರ ಶೆಟ್ಟರು, ವಿನಯ್ ಕುಮಾರ್ ಸರ್ಕಿ ಅವರು, ಗೋಪಾಲ್ ಪೂಜಾರಿ ಅವರು, ಇವರೆಲ್ಲರ ಒಂದು ಅಭಿಪ್ರಾಯದ ಮೇರೆಗೆ ನನ್ನ ಒಪ್ಪಿಗೆಯನ್ನ ಕೊಟ್ಟೆ, ಆಗ್ತೇನೆ ಅಂತ ಹೇಳಿ. ಹಾಗೆ ಕೆಪಿಸಿಸಿಯಿಂದ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿರುವ ಸಂದರ್ಭ ನನ್ನ ಪ್ರಸ್ತಾವನೆ ಹೋಗಿರುವಂತದ್ದು ಸ್ವಲ್ಪ ಅಲ್ಲಿ ವಿಳಂಬ ಆಗಿದೆ. ಈಗ ಡಿ ಕೆ ಹರಿಪ್ರಸಾದ್ ಅವರು ಕೆಪಿಸಿಸಿ ಅಧ್ಯಕ್ಷರಿದ್ದಾರೆ. ಅವರು ಬಂದ ತಕ್ಷಣ ಪ್ರಾರಂಭದಲ್ಲಿ ಬ್ಲಾಕ್ ಅಧ್ಯಕ್ಷರಾಗಿ ನನ್ನನ್ನ ನೇಮಕ ಮಾಡಿ ಆದೇಶವನ್ನ ಕೊಟ್ಟಿದ್ದಾರೆ. ಹಾಗೆ ನಾನು ಗಡಿಬಿಡಿಯಲ್ಲಿ ಆಗೋದು ಬೇಡ, ಸ್ವಲ್ಪ ನಮ್ಮ ಎಲ್ಲಾ ಪಂಚಾಯತಿಗೆ ಭೇಟಿ ಕೊಟ್ಟು ಕಾರ್ಯಕರ್ತರ ಒಂದು ಬೆಂಬಲದಿಂದ ಅವರ ಸಮಕ್ಷಮದಲ್ಲಿ ನಾನು ಅಧಿಕಾರವನ್ನ ವಹಿಸಿಕೊಳ್ಬೇಕು ಎನ್ನುವ ಆ ಚಿಂತನೆಯಿಂದ ನಾನು ನಾಯಕರಲ್ಲಿ ಹೇಳಿದೆ. ಅದೇ ಪ್ರಕಾರ 26/7/26ನೇ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಪದಪ್ರದಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈಗ ಒಂದು ಪಕ್ಷ ನಿಮಗೆ ಗುರುತಿಸಿ ಒಂದು ಜವಾಬ್ದಾರಿಯನ್ನು ನೀಡುತ್ತೆ. ಯಾಕಂದ್ರೆ ಒಂದು ಬ್ಲಾಕ್ ಅನ್ನುವಂಥದ್ದು ಒಂದು ಪಕ್ಷದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಸಂಘಟನೆಯ ದೃಷ್ಟಿಯಲ್ಲಿ. ಈ ಹಿನ್ನೆಲೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಿಮ್ಮನ್ನ ಆಯ್ಕೆ ಮಾಡಲು ಏನ್ ಕಾರಣ? ನಾನು ಸಾಧಾರಣ 2000 ಇಸ್ವಿಯಲ್ಲಿ ಬ್ರಹ್ಮಾವರ ಬ್ಲಾಕ್ ಇತ್ತು. ಅವಾಗ ಆ ಬ್ರಹ್ಮಾವರ ಬ್ಲಾಕಿನ ಕಾರ್ಯದರ್ಶಿಯಾಗಿ ನಾನು ಸೇವೆ ಸಲ್ಲಿಸಿದ್ದೆ. ಆ ಸಂದರ್ಭದಲ್ಲಿ ನಾನು ಇಲ್ಲಿಯ ಒಂದು ಸ್ಥಳೀಯ ಸಮಿತಿಯಲ್ಲಿ ಅಧ್ಯಕ್ಷನಾಗಿ ಬಹುಶಃ ಇಡೀ ಬ್ಲಾಕ್ ವ್ಯವಸ್ಥೆಯಲ್ಲಿ ಏನಾಗಬೇಕು ಅನ್ನುವ ಅಭಿಪ್ರಾಯಕ್ಕೆ ಬ್ಲಾಕ್ ಬಂದ ಸಂದರ್ಭದಲ್ಲಿ ಅವರಿಗೆ ಸಹಕಾರಿಯಾಗಿ ನಾನು ಕೆಲಸ ಕಾರ್ಯವನ್ನ ಮಾಡಿಕೊಟ್ಟಿದ್ದೆ, ಪಕ್ಷ ಸಂಘಟನೆಯನ್ನ ಮಾಡಿದ್ದೇನೆ. ಬಹುಶಃ 2000 ಇಸ್ವಿ ಅದಕ್ಕಿಂತ ಮುಂಚೆ ಕೆಲವು ವರ್ಷ ಬಿಜೆಪಿಯ ಸ್ಟ್ರಾಂಗ್ ಬೆಲ್ಟ್ ಕೋಟಾ ಶ್ರೀನಿವಾಸ ಪೂಜಾರಿಯವರ ಸ್ವಕ್ಷೇತ್ರ ಇದು, ಪಂಚಾಯತ್ ಸಮೇತ ಅವರ ಸ್ವಾಧೀನತೆ ಇದ್ದಿತ್ತು. ಅಂತಹ ಸಂದರ್ಭದಲ್ಲಿ ನಾನು ಇಲ್ಲಿ ಒಳ್ಳೆಯ ಕಾರ್ಯಕರ್ತರ ಜೋಡಣೆಯಿಂದ ಮಾಡಿದ್ದೇನೆ. ಹಾಗೆ ಪಕ್ಷದ ಹಿಂದುಳಿದ ವರ್ಗದ ಜಿಲ್ಲಾ ಅಧ್ಯಕ್ಷನಾಗಿಯೂ ಸಹ ಸೇವೆ ಸಲ್ಲಿಸುವಂತ ಅವಕಾಶ ಬಂದಿತ್ತು. ಆ ಕಾರಣದಲ್ಲಿ ಹಾಗೆ 2000 ಇಸ್ವಿಯಿಂದ 2005 ತನಕ ನಾನು ತಾಲೂಕ್ ಪಂಚಾಯತ್ ಸದಸ್ಯನಾಗಿಯೂ ಸಹ ಕೆಲಸವನ್ನ ಮಾಡಿದೆ. ಅದು ಬಹುಶಃ ಒಂದು ದಾಖಲೆಯ ಮಟ್ಟದ ಕೆಲಸ. ಎಲ್ಲ ವಿಚಾರಗಳು ನಿಮ್ಗೊಂದು ಅಧ್ಯಕ್ಷ ಸ್ಥಾನ ನೀಡಲು ಮೇನ್ ಕಾರಣ ಆಯ್ತು ಅನ್ಸತ್ತಾ? ಇದೆ, ನಮ್ಮ ಏನು ಹುದ್ದೆ ಕೊಟ್ಟಿದ್ದಾರೆ ಆ ಹುದ್ದೆಗೆ ನ್ಯಾಯವನ್ನ ಕೊಟ್ಟಿರುವಂತಹದ್ದು, ಆ ಹುದ್ದೆಯನ್ನ ಪ್ರಾಮಾಣಿಕವಾಗಿ ನಾನು ಹಾಜರಾಗಿ ಭಾಗವಹಿಸಿರುವಂತಹದ್ದು. ತಾವು ಹೇಳಿದ ಹಾಗೆ ಕೋಟಾ ಸಹಕಾರಿ ವ್ಯವಸಾಯ ಬ್ಯಾಂಕಿನ ಅಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ ನಾನು ಗ್ರಾಹಕರಿಗೆ ಸಿಗುವ ರೀತಿಯಲ್ಲಿ ಪ್ರತಿದಿನ ಕಚೇರಿಯಲ್ಲಿ ಇರ್ತಾ ಇದ್ದೆ. ಅಂದ್ರೆ ನಿಮ್ಮ ಈ ಎಲ್ಲ ಕೆಲಸಗಳಿಂದಾಗಿ ನಿಮ್ಗೆ ಈ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನ ನಿಮ್ಮ ಕಾಂಗ್ರೆಸ್ ಪಕ್ಷ ಗುರುತಿಸಿ ನೀಡಿದೆ. ಹಾಗಾದ್ರೆ ನೀಡಿದ್ದಾರೆ. ಮತ್ತೆ ಈ ನನ್ನ ಕಾರ್ಯಕ್ರಮದ ಸಂದರ್ಭದಲ್ಲಿ ಪ್ರಾಮಾಣಿಕ ಹೆಜ್ಜೆಯನ್ನು ಇಟ್ಟಿದ್ದೇನೆ. ಜನರಿಗೆ ನನ್ನಿಂದ ಯಾವ ರೀತಿಯಾದ ಒಂದು ಪ್ರಾಮಾಣಿಕ ಅಂತ ಹೇಳಿದ್ರೆ, ಸರ್ವಿಸ್ ಅನ್ನು ಕೊಡುವಂತಹ ಸಂದರ್ಭದಲ್ಲಿ ಅವರ ಅರ್ಜಿ ವಗೈರಿಗೂ ನಾನು ಹಣವನ್ನು ತಗೊಳ್ಳದೆ ನಾನೇ ಖರ್ಚು ಮಾಡ್ತಾ ಇದ್ದೆ. ಅಥವಾ ಬೇರೆ ಬೇರೆ ಕಾಮಗಾರಿ ಸಂದರ್ಭದಲ್ಲಿಯೂ ಪ್ರಾಮಾಣಿಕ ಹೆಜ್ಜೆ, ಅದರಿಂದ ದುರುಪಯೋಗ ಆಗ್ಲಿಕ್ಕೆ ಬಿಡ್ಲಿಲ್ಲ. ನಾನು ಬ್ಯಾಂಕಿನ ಅಧ್ಯಕ್ಷನಾದಾಗ ಹೊಸ ಹೆಜ್ಜೆ, ಬಹುಶಃ ಬಿಲ್ಡಿಂಗ್ ಮಾಡುವ ಸಂದರ್ಭದಲ್ಲಿ ಪಾರದರ್ಶಕ ಟೆಂಡರ್ ಮಾಡುವ ಮೂಲಕ
ಜನ ವಿಶ್ವಾಸ ಗಳಿಸುವ ಮೂಲಕ ನಾನು ಹೆಜ್ಜೆನ ಇಟ್ಟಿದ್ದೇನೆ. ಇದೆಲ್ಲವನ್ನ ಪಕ್ಷ ಗಮನಿಸ್ತದೆ. ಸಾರ್ವಜನಿಕರ ಜೊತೆಯಲ್ಲಿ ಹೇಗಿದ್ದಾರೆ ಅಥವಾ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಹೇಗಿದ್ದಾರೆ, ಆ ಒಂದು ನಿಲುವನ್ನ ಗಮನಿಸಿ ಬಹುಶಃ ನನಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಒಂದು ಪಕ್ಷ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಅದನ್ನು ನಿರ್ವಹಿಸುವುದು ಕೂಡ ಒಬ್ಬರು ಅಧ್ಯಕ್ಷರಾಗಿ ಒಂದು ಮಹತ್ವದ ಪಾತ್ರ ವಹಿಸ್ತೀರ. ಯಾಕಂದ್ರೆ ಇದು ಕುಂದಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುತ್ತೆ. ಈ ಹಿನ್ನೆಲೆಯಲ್ಲಿ ದೊಡ್ಡ ಒಂದು ಕ್ಷೇತ್ರವೇ ಆಗಿರುವಂತದ್ದು ಇದು. ಅಂದ್ರೆ ಕೋಟೆ ಬ್ಲಾಕ್ ನ ಅಧ್ಯಕ್ಷರಾಗಿ, ಬ್ಲಾಕ್ ಕಾಂಗ್ರೆಸ್ ನ ಅಧ್ಯಕ್ಷರಾಗಿ ಯಾವ ರೀತಿಯಾಗಿ ಸಂಘಟನೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಾನು ಇವತ್ತು ಬ್ಲಾಕಿನ ಅಧ್ಯಕ್ಷರಾಗಿ ಆದೇಶವನ್ನ ಮಾಡಿದ್ದಾರೆ. ನಾಡ್ದು ಪದಪ್ರದಾನ ಕಾರ್ಯಕ್ರಮ, ಅದರ ನಂತರ ಒಳ್ಳೆ ದಿವಸ ಕಂಡು ನಮ್ಮ ಮಾಜಿ ಅಲ್ಲ ಈಗಲೂ ಇದ್ದಾರೆ ಆ ಹುದ್ದೆಯಲ್ಲಿ, ಶಂಕರ್ ಕುಂದರ್ ಅವರ ಮಾರ್ಗದರ್ಶನದಲ್ಲಿ ಹಾಗೆ ನಮ್ಮೆಲ್ಲ ನಾಯಕರುಗಳ ಮಾರ್ಗದರ್ಶನದಲ್ಲಿ ನಾನು ಪಕ್ಷ ಸಂಘಟನೆ ಮಾಡ್ತೇನೆ. ಪಕ್ಷ ಸಂಘಟನೆ ಒಂದ್ ಸ್ವಲ್ಪ ವಿಭಿನ್ನವಾಗಿ ಹೋಗ್ಬೇಕು ಅಂತ ಹೇಳುವಂತದ್ದು ನನ್ನ ಕಲ್ಪನೆ. ಅದು ಹೇಗೆ ಅಂತ ಹೇಳಿದ್ರೆ, ಅಂದ್ರೆ ವಿಭಿನ್ನ ಅಂತ ಬಂದಾಗ ಒಬ್ಬರೊಬ್ಬರ ಒಂದು ಅಧ್ಯಕ್ಷರ ಸಂದರ್ಭದಲ್ಲಿ ಅವರ ಒಂದು ಐಡಿಯಾಕ್ಕೆ ತಕ್ಕ ಹಾಗೆ ಅಥವಾ ಅವರ ಒಂದು ಯೋಚನೆಗೆ ತಕ್ಕ ಹಾಗೆ ಮಾಡ್ತಾರೆ. ಹಾಗೆ ಹಿಂದಿನ ಪೂಜಾರಿಯವರು ಯಾವ ರೀತಿಯಾಗಿ ಸಂಘಟನೆ ಮಾಡ್ಬೇಕು ಅನ್ಕೊಂಡು ಅದೇ ಹಿಂದಿನ ಅಧ್ಯಕ್ಷರ ಒಂದು ಹೆಜ್ಜೆ ಏನಿದೆ ಅದು ನಾನು ಸಂಪೂರ್ಣವಾಗಿ ನಾನು ಗಮನಿಸಿದ್ದೇನೆ. ಅದ್ರ ಹಿಂದೆ ಇರುವ ಅಧ್ಯಕ್ಷರ ಒಂದು ಯಾವ ರೀತಿ ತಗೊಂಡು ಹೋಗಿದ್ದಾರೆ ಅದನ್ನು ಸಹ ನಾನು ಗಮನಿಸಿದ್ದೇನೆ. ಅದಕ್ಕೆ ಪೂರಕವಾಗಿ ಇನ್ನೂ ಸ್ವಲ್ಪ ಹೊಸತನವನ್ನ ಕೊಡ್ಬೇಕು ಅಂತ ಹೇಳುವಂತಹದ್ದು ನನ್ನ ಒಂದು ಅಭಿಪ್ರಾಯ. ವಾರ್ಡ್ ಸಮಿತಿಯನ್ನ ರಚನೆ ಮಾಡಿ, ವಾರ್ಡ್ ಸಮಿತಿಯ ಮೇಲ್ಮಟ್ಟದಲ್ಲಿ ಗ್ರಾಮ ಸಮಿತಿ, ಅದು ಗ್ರಾಮೀಣ ಸಮಿತಿಯನ್ನ ರಚನೆ ಮಾಡಿ, ಈ ಗ್ರಾಮೀಣ ಸಮಿತಿಯಲ್ಲಿ ವಾರ್ಡ್ ಸಮಿತಿಯ ಅಧ್ಯಕ್ಷರು ಕಾರ್ಯದರ್ಶಿ ಸದಸ್ಯರಾಗಿರ್ತಾರೆ. ಎಲ್ಲಾ ವಾರ್ಡಿನ ಅಧ್ಯಕ್ಷರು ಕಾರ್ಯದರ್ಶಿಯವರು. ಗ್ರಾಮೀಣ ಸಮಿತಿ 31 ಗ್ರಾಮ ಇದೆ, 31 ಗ್ರಾಮೀಣ ಸಮಿತಿಯನ್ನ ಮಾಡ್ತೇನೆ. ಹಾಗೆ ಗ್ರಾಮೀಣ ಸಮಿತಿಯ ಅಧ್ಯಕ್ಷರು ಕಾರ್ಯದರ್ಶಿ ಬ್ಲಾಕ್ ಸಮಿತಿಯ ಸದಸ್ಯರಾಗಿರ್ತಾರೆ. ಚೈನ್ ಲಿಂಕ್ ಸಿಸ್ಟಮ್ ನಲ್ಲಿ ನಮ್ಗೆ ಏನು ಕೆಪಿಸಿಸಿ ಇಂದ ಬರ್ತದೋ ಜಿಲ್ಲೆಯಿಂದ ಬ್ಲಾಕ್ ಇಂದ ಗ್ರಾಮೀಣ ಸಮಿತಿ, ಅಲ್ಲಿಂದ ವಾರ್ಡ್ ಸಮಿತಿ ತಲುಪುವ ರೀತಿಯಲ್ಲಿ ನಾನು ಜೋಡಣೆಯನ್ನು ಮಾಡಿದ್ದೇನೆ. ಮತ್ತು ಯುವಕರನ್ನ, ಮಹಿಳೆಯರನ್ನ ನಾನು ಅದೇ ಕೇಳ್ಬೇಕಂತ ಮಾಡಿದ್ದೆ. ಒಂದು ಸಂಘಟನೆ ಅಂತ ಬಂದಾಗ ಅಲ್ಲಿ ಹಿರಿಯರು ಇರ್ತಾರೆ, ಹಿರಿಯರ ಮಾರ್ಗದರ್ಶನ ಬೇಕಾಗುತ್ತೆ, ಮಧ್ಯಮ ವರ್ಗದವರು ಇರ್ತಾರೆ, ಮಧ್ಯ ವಯಸ್ಸಿನವರು ಇರ್ತಾರೆ, ಯುವಕರು ಇರ್ತಾರೆ, ಮಹಿಳೆಯರು ಇರ್ತಾರೆ. ಅಂದ್ರೆ ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಹಿರಿಯರಾಗಿರ್ಬೋದು, ಕಿರಿಯರು ಎಲ್ಲರನ್ನೂ ಒಟ್ಟುಗೂಡಿಸಿಕೊಂಡು ಯಾವ ರೀತಿಯಾಗಿ ಸಂಘಟನೆ ಮಾಡ್ತಾರೆ? ಈಗ ಹಿರಿಯರು ಸ್ವಲ್ಪ ಬೇರೆ ಬೇರೆ ಕಾರಣಕ್ಕೆ ಸ್ವಲ್ಪ ತಟಸ್ಥದಲ್ಲಿರುವವರನ್ನ ಭೇಟಿ ಆಗುವಂತಹದ್ದು, ಹಾಗೆ ನಮ್ಗೆ ಡೈರೆಕ್ಷನ್ ಕೊಡತಕ್ಕಂತ ರೀತಿಯಲ್ಲಿ ಒಂದು ಸಲಹಾ ಸಮಿತಿಯ ಸದಸ್ಯರನ್ನಾಗಿ ಮಾಡ್ಕೊಳ್ಬೇಕಂದಿರುವಂತ ಒಂದು ಚಿಂತನೆ ಇದೆ. ಅದೇ ರೀತಿಯಲ್ಲಿ ಈಗ ಮಹಿಳೆಯರಿದ್ದಾರೆ. ಮಹಿಳೆಯರು ಪ್ರತಿ ಗ್ರಾಮಕ್ಕೆ ಒಬ್ಬರನ್ನ ಲೀಡರ್ ಮಾಡಿ, ವಾರ್ಡಿಗೆ ಒಬ್ಬರನ್ನ ಲೀಡರ್ ಮಾಡಿ ಆ ಒಂದು ಚುರುಕುತನವನ್ನ ಕೊಡಬೇಕು. ಬಹುಶಃ ಈಗಾಗಲೇ ನಾನು ಹೆಚ್ಚಿನ ಮಹಿಳೆಯರನ್ನ ಭೇಟಿಯಾದವಾಗ ಬಹಳ ಉತ್ಸುಕತೆಯಿಂದ ನಾವು ಬರ್ತೇವೆ, ನಾನು ಜವಾಬ್ದಾರಿ ತಗೊಳ್ತೇವೆ ಅಂತ ಹೇಳುವ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಮಹಿಳಾ ಬ್ಲಾಕ್ ಅಧ್ಯಕ್ಷರಾಗಿ ರೇಖಾ ಪಿ ಸುವರ್ಣರವರಿದ್ದಾರೆ, ಅವರು ಸಹ ಬಹಳ ಆಕ್ಟಿವ್ ಇದ್ದಾರೆ. ಅವರು ಸಹ ಪ್ರತಿ ಗ್ರಾಮಕ್ಕೆ ಈ ಪದ ಪ್ರದಾನದ ನಂತರದಲ್ಲಿ ಹೋಗುವ ನಾನು ಬರ್ತೇನೆ ಅಂತ ನನ್ನ ಹತ್ರ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಅವರಿಗೂ ಸಪೋರ್ಟ್ ಆಗುವ ರೀತಿಯಲ್ಲಿ ಟೀಮ್ ಅನ್ನ ಬಿಲ್ಟಪ್ ಮಾಡಿ, ಹಾಗೆ ನಮ್ಮ ಪಕ್ಷದ ಮುಖ್ಯ ಸಂಘಟನೆಗೂ ಸಹ ಎಲ್ಲ ಜೋಡಣೆಯನ್ನ ಮಾಡಿ ನಾಯಕರುಗಳ ಮಾರ್ಗದರ್ಶನದಲ್ಲಿ ಮಾಡ್ತೇನೆ. ನಾನು ಸಿಂಗಲ್ ಆಗಿ ನಾನು ಹೋಗ್ತಾ ಇಲ್ಲ. ಮತ್ತೆ ಅಲ್ಲಿ ಕಾರ್ಯಕರ್ತರ ಅಭಿಪ್ರಾಯದ ಮೇರೆಗೆ ಅಲ್ಲಿ ಪಂಚಾಯತ್ ನಲ್ಲಿ ಮೀಟಿಂಗ್ ಕರೆದೇ ಮಾಡುವಂತಹದ್ದು. ಕಡೆಗೆ ಆಮೇಲೆ ಯುತ್ ಇದೆ, ಯುತ್ನ ಸಂಘಟನೆಯನ್ನು ಸ್ಟ್ರಾಂಗ್ ಆಗಿ ಮಾಡಬೇಕಾಗಿದೆ. ಹಾಗೆ ಕಿಸಾನ್ ಸೆಲ್ ಇದೆ, ಅದನ್ನು ಸಮೇತ ಸ್ಟ್ರಾಂಗ್ ಆಗಿ ಮಾಡ್ತೇವೆ. ಹಾಗೆ ನಾನು ಮತ್ತೆ ಇದಕ್ಕೆ ಪೂರಕವಾಗಿ ಬೇರೆ ಬೇರೆ ಒಂದು 16 ವಿಭಾಗವನ್ನು ಸಹ ನಾನು ಜೋಡಣೆಯನ್ನು ಮಾಡಿದ್ದೇನೆ. ಆ ತರದಲ್ಲಿ ವಾರ್ಡು, ಗ್ರಾಮೀಣ ಸಮಿತಿ ಹಾಗೆ ಬ್ಲಾಕ್ ಸಮಿತಿಯನ್ನು ಸ್ಟ್ರಾಂಗ್ ಮಾಡ್ತೇನೆ. ಓಕೆ, ಅಂದ್ರೆ ಒಂದು ಸಂಘಟನೆ ಬಂದಾಗ ಎಲ್ಲರನ್ನೂ ಒಟ್ಟಾಗಿ ಕರ್ಕೊಂಡೋದ್ರೆ ಮಾತ್ರ ಸಂಘಟನೆ ಆಗೋದು ಸಾಧ್ಯ. ಹೌದು. ಅದೇ ರೀತಿಯಲ್ಲಿ ಈಗ ನಿಮ್ಗೆ ಪಕ್ಷ ಈಗ ಒಂದು ಮಹತ್ವದ ಜವಾಬ್ದಾರಿ ನಿಮ್ಮ ನೀಡಿರೋ ಸಂದರ್ಭದಲ್ಲಿ ನಿಮ್ಮಿಂದ ಪಕ್ಷ ಏನ್ ನಿರೀಕ್ಷೆ ಮಾಡಬಹುದು? ಪಕ್ಷ ನಿರೀಕ್ಷೆ ಮಾಡುವಂತಹದ್ದು, ಚುನಾವಣೆ ಬರ್ತದೆ, ಚುನಾವಣೆಯ ಸಂದರ್ಭದಲ್ಲಿ ಸಹ ನಾವು ಮತದಾರರಿಗೆ ಹತ್ರ ಆಗ್ಬೇಕು, ಕಾರ್ಯಕರ್ತರಿಗೆ ಎಲ್ಲಿಯೂ ಭಿನ್ನ ಅಭಿಪ್ರಾಯ ಇರಬಾರ್ದು, ಅವರೆಲ್ಲ ಯುನಿಟಿ ಆಗಿರ್ಬೇಕು. ಈ ರೀತಿಯಲ್ಲಿ ಹೋದವಾಗ ನಮ್ಮ ಪಂಚಾಯತ್ ಇರ್ಲಿ, ತಾಲೂಕ್ ಇರ್ಲಿ, ಜಿಲ್ಲೆ ಇರ್ಲಿ, MLA MP ಇರ್ಲಿ, ಅಭ್ಯರ್ಥಿಗಳಿಗೆ ಪೂರಕವಾಗಿ ಮತವನ್ನ ಕೇಳುವ ನೈತಿಕತೆ ನಮ್ಮ ಕಾರ್ಯಕರ್ತರು ಹೊಂದಿರಬೇಕು, ಅವರಿಗೆ ಶಕ್ತಿ ಕೊಡಬೇಕು. ಹಾಗೆ ನಮ್ಮ ಕ್ಯಾಂಡಿಡೇಟ್ ಗೆಲ್ಲಬೇಕು ಅಂತ ಹೇಳುವಂತ ನಿರೀಕ್ಷೆ ಇರ್ತದೆ. ಇದು ಹೆಚ್ಚು ಕಡಿಮೆ ಎಲ್ಲರದ್ದು ಹಾಗೆ. ಅದಕ್ಕೆ ಪೂರಕವಾಗಿ ನಾವು
ನಾನು ಹೋಗ್ತೇನೆ ಅಂತ ಹೇಳುವಂತಹದ್ದು ನನ್ನ ಅಭಿಪ್ರಾಯ. ಓಕೆ, ಈಗ ಪಕ್ಷ ನಿಮ್ಗೆ ಗುರುತಿಸಿ ನಿಮ್ಗೆ ಮಹತ್ವ ಜವಾಬ್ದಾರಿ ನೀಡಿದ ಸಂದರ್ಭದಲ್ಲಿ ಈಗ ನೀವು ಕೂಡ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ತೊಡಗಿಸ್ಕೊಂಡು ಬಂದಿದ್ದೀರಿ. ಹಿಂದೆ ನೀವು ಮಾಡಿದಂತಹ ಸಂಘಟನೆಗಳಾಗಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳು ತೊಡಗಿಸ್ಕೊಂಡಿರುವಂತದ್ದು, ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರುವ ಸಂದರ್ಭದಲ್ಲಿ ಆ ಒಂದು ಸಂಘಟನೆ ಈಗಿನ ಮುಂದಿನ ಮಾಡುವಂತ ಸಂಘಟನೆಗಳಿಗೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ? ಹಿಂದಿನ ಸಂಘಟನೆಯವರು ಮೊದಲು ಸಹ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಅವರಿಗೂ ಸಹ ಆ ಸಂಘಟನೆಯಲ್ಲಿ ಇದ್ದವರು ಆ ಎಲ್ಲ ವಿಂಗಿನವರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಇವತ್ತು ನನಗೆ ಅವಕಾಶ ಸಿಕ್ಕಿದೆ, ಅದಕ್ಕಿಂತಲೂ ಸ್ವಲ್ಪ ಸ್ಟ್ರಾಂಗ್ ಆಗಿ ನಾವು ಹೋಗ್ಲೇಬೇಕು. ಆ ಹೋದಂತ ಸಂದರ್ಭದಲ್ಲಿ ನಂಗೆ ಸಹಕಾರಿ ಆಗಿರ್ತಾರೆ. ಕಾರ್ಯಕರ್ತರಲ್ಲಿ ಏನಂತ ಹೇಳಿದ್ರೆ ಒಂದೆರಡು ರೀತಿಯಲ್ಲಿ ನಿರೀಕ್ಷೆಯಲ್ಲಿ ಇರ್ತದೆ. ಒಂದು ಡೆವಲಪ್ಮೆಂಟ್ ಸೈಡ್ಗೆ ಚಿಂತನೆ ಇರ್ತದೆ ಅವರಿಗೆ, ಮತ್ತು ಅವರು ವ್ಯಕ್ತಿಗತವಾಗಿ ಇಲಾಖೆಯಿಂದ ಕೆಲಸ ಆಗುವಂತಹದ್ದು. ಆ ವ್ಯಕ್ತಿಗತವಾಗಿ ಏನ್ ನಿರೀಕ್ಷೆ ಮಾಡ್ತಾರೋ ಅದಕ್ಕೆ ಒಂದು ಸ್ಟಾಫ್ ಜೋಡಣೆಯನ್ನ ಮಾಡಿ ಸರ್ವಿಸ್ ಕೊಡುವಂತಹ ಜವಾಬ್ದಾರಿಯನ್ನ ನಾನು ತಗೊಳ್ತೇನೆ. ಇನ್ನು ಅಭಿವೃದ್ಧಿ ಸಂಬಂಧಪಟ್ಟಂತೆ ನಮ್ಮ ನಾಯಕರುಗಳ ಸಹಕಾರದಿಂದ ಸರ್ಕಾರ ಮಟ್ಟದಲ್ಲಿ ಏನ್ ಬರುತ್ತಾ ನೋಡ್ಬೇಕು. ಇವತ್ತು ಕಳೆದ ಒಂದು 10 ವರ್ಷದಿಂದ ಏನಾಗಿದೆ ಅಂತ ಹೇಳಿದ್ರೆ ಕರಾವಳಿ ಜಿಲ್ಲೆಗಳಲ್ಲಿ ಒನ್ ಸೈಡ್ ಆಗಿ ಡಿಸಿಷನ್ ತಗೊಂಡಿದ್ದಾರೆ. ಬಿಜೆಪಿಯಲ್ಲಿಯೇ ಪಂಚಾಯತ್ ಸದಸ್ಯರು, ಹಾಗೆ ತಾಲೂಕು, ಜಿಲ್ಲೆ, MLA, MP ಇದೆಲ್ಲ ಆ ತರದಲ್ಲಿ ಇದೆ. ಬಟ್ ಅಲ್ಲಿ ಒಂದ್ ಸೈಡ್ ಆದ್ರಿಂದ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನಾನೀಗ ಬರುವಾಗ ಒಂದು ಕೆರೆ ಕಾಮಗಾರಿ 1 ಕೋಟಿಗೂ ಮಿಕ್ಕಿ ಆಗಿರ್ತಕ್ಕಂಥ ಕಾಮಗಾರಿಯನ್ನ ನೋಡಿದೆ. ಅದು ಇವತ್ತು ಕುಸಿದು ಬಿದ್ದಿದೆ. ಇದು ಅಂಥದ್ದೇನು ವಿಪರೀತ ಮಳೆ ಸಹ ಇಲ್ಲ. ಇವತ್ತು ವಿರೋಧ ಪಕ್ಷ ಇಲ್ಲದೇ ಇರುವುದರಿಂದ ಅವ್ರದ ಆ ತರದ ಏನು ಕಾಮಗಾರಿ ಎಲ್ಲವೂ ಕಳಪೆ ಆಗ್ತಾ ಇದೆ, ಕಳಪೆ ಕಾಮಗಾರಿ ಆಗ್ತಾ ಇದೆ. ಅವರ ಲೋಪದೋಷವನ್ನ ನಾವು ಸ್ವಲ್ಪ ಮಟ್ಟಿಗೆ ಮತದಾರರಿಗೂ ಮಂದಟ್ಟು ಮಾಡಿದಂತಹ ಸಂದರ್ಭದಲ್ಲಿ ಅದು ಸ್ವಲ್ಪ ಮತದಾರರು ನಮ್ಮ ಭಾವನೆಗೆ ಸ್ಪಂದಿಸ್ತಾರೆ. ಹಾಗೆ ನಾವು ನಮ್ಮತನವನ್ನ ಒಳ್ಳೆಯ ದಿಕ್ಕಿನಲ್ಲಿ ಹೋಗ್ತಕ್ಕಂಥ ಒಳ್ಳೆ ಉದ್ದೇಶದಿಂದ ಇರ್ಬೇಕು. ನಾವು ಸಮೇತ ಬೇಕಾಬಿಟ್ಟಿಯಾಗಿ ಸಾರ್ವತ್ರಿಕವಾಗಿಯೂ ನಡೆದುಕೊಳ್ಬಾರ್ದು. ಒಳ್ಳೆಯ ಭಾವನೆಯಿಂದ ಜನರ ಜೊತೆಗೆ ಇರ್ಬೇಕು. ಆವಾಗ ಖಂಡಿತ ಅಭಿವೃದ್ಧಿ ಆಗ್ತದೆ ಅಂತ ಹೇಳುವಂತದ್ದು, ಪಕ್ಷ ಡೆವಲಪ್ ಆಗ್ತದೆ ಅಂತ ಹೇಳುವಂತಹದ್ದು ನಮ್ಮ ಅಭಿಪ್ರಾಯ. ಹಿಂದೆಯೂ ಕೂಡ ನೀವು ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಕೂಡ ಆ ಸೇವೆನ ಇಲ್ಲಿನ ಜನರು ಕೂಡ ನಿಮ್ಮನ್ನ ಗೆಲ್ಲಿಸಿ ಕಳಿಸಿದ್ರು. ತಾಲೂಕು ಪಂಚಾಯತಿಯ ಸದಸ್ಯರಾಗಿ ಈಗಲೂ ಕೂಡ ಜನ ನೆನ್ಪಿಟ್ಕೊಳ್ಳುವಂತಹ ಕೆಲಸವನ್ನ ನಿಮ್ಮ ಅವಧಿಯಲ್ಲಿ ಆಗಿರುವಂತದ್ದು ಯಾವ ಕೆಲಸ? ನಾನು ಆವಾಗ ಪ್ರಾರಂಭದಲ್ಲೇ ನಾನೊಂದು ಆಗಲಿಕ್ಕೆ ಅನುದಾನ ಕಡಿಮೆ ಇತ್ತು. ಕಡಿಮೆ ಇದ್ರೆ ಬಹುಶಃ ರಾಜ್ಯಕ್ಕೆ ಮಾದರಿಯಾಗತಕ್ಕಂಥ ರೀತಿಯಲ್ಲಿ ಹೊಸ ರಸ್ತೆಯನ್ನ ನಾನು ನಿರ್ಮಾಣ ಮಾಡಿದ್ದೇನೆ. ಹೊಸ ರಸ್ತೆ ನಿರ್ಮಾಣ ಮಾಡುವುದು ದೊಡ್ಡ ಸಾಧನೆ. ಒಂದು ರೋಡ್ ಅನ್ನ ರಚನೆ ಮಾಡುವಾಗ ಅಲ್ಲಿ ಪ್ರಾರಂಭದಲ್ಲಿ ಮುಂದಿನವ್ರು ಬೇಕಂದಿರ್ತಾರೆ, ರೋಡ್ನ ಪ್ರಾರಂಭದಲ್ಲಿ ಬಿಡ್ಲಿಕ್ಕೆ ಜನ ಒಪ್ಪುವುದಿಲ್ಲ. ಅದನ್ನೆಲ್ಲ ಒಂದು ಮಂದಟ್ಟು ಮಾಡಿ, ರೋಡ್ ಇದ್ರೆ ಅಭಿವೃದ್ಧಿ ನಮ್ಮೂರು, ಈ ತರದೆಲ್ಲ ಮಂದಟ್ಟು ಮಾಡಿ 23 ಹೊಸ ರಸ್ತೆಯನ್ನ 5 ವರ್ಷದಲ್ಲಿ ಮಾಡಿದ್ದೇನೆ. ನನ್ನ ಅವಧಿಯಲ್ಲಿ ತಾಲೂಕ್ ಪಂಚಾಯತಿ ಅವಧಿಯಲ್ಲಿ. ಅದು ಉದ್ದಗಲಕ್ಕೂ ತಾಲೂಕ್ ಪಂಚಾಯತಿ 2 ಗ್ರಾಮವನ್ನು ಒಳಗೊಂಡಿದೆ. ಆ 2 ಗ್ರಾಮದ ಉದ್ದಗಲಕ್ಕೂ ಇದು ಒಂದು ಮನೆ ಮಾತಾಗಿ ಜನರನ್ನ ಆವತ್ತಿಂದ ಇವತ್ತಿಗೂ ನನ್ನನ್ನು ಒಪ್ಪಿಕೊಂಡು ಬಂದಿದ್ದಾರೆ. ಮತ್ತೊಂದು ಒಳ್ಳೆಯ ಹೆಜ್ಜೆ ಅಂತ ಹೇಳಿದ್ರೆ, ನನಗೆ ಮನಸ್ಸಿಗೆ ಬಹಳ ಖುಷಿ ಕೊಡುವಂತಹದ್ದು, ಅಂಗವಿಕಲರಿಗೆ ಪೆನ್ಷನ್ ಮಾಡಿಸಿಕೊಡುವಂತಹದ್ದು. ಬೇರೆ ಬೇರೆ ಪೆನ್ಷನ್ ಮಾಡಿಸಿಕೊಟ್ಟಿದೆ, ಅದರಲ್ಲಿಯೂ ಅಂಗವಿಕಲರಿಗೆ ಮಾಡಿಸಿಕೊಟ್ಟಂತಹ ಪೆನ್ಷನ್ ಅಂತ ಹೇಳುವಂತಹದ್ದು ನನಗೆ ಬಹಳ ಖುಷಿ ಕೊಟ್ಟಿದೆ. ನಾನು ಅವ್ರನ್ನ ಯಾವ ರೀತಿ ಅಂತ ಹೇಳಿದ್ರೆ, ಒಂದು ಓಮಿನಿ ಕಾರ್ ಬಾಡಿಗೆ ಮಾಡಿಕೊಂಡು ಅವ್ರ ಮನೆಯವರನ್ನು ಕರ್ಕೊಂಡು ಹೋಗದೆ 7-8 ಜನರನ್ನ ನಾನು ಕರೆದುಕೊಂಡು ಹೋಗಿ ಉಡುಪಿಗೆ ಪ್ರತಿ ಗುರುವಾರ ಅಲ್ಲಿ ಡಾಕ್ಟರ್ ಸರ್ಟಿಫಿಕೇಟ್ ಅನ್ನ ಮಾಡಿಸಿ, ಡಾಕ್ಟರ್ ಸರ್ಟಿಫಿಕೇಟ್ ಆದ ನಂತರದಲ್ಲಿ ಲೇಟ್ ಆದ್ರೆ ಅವರಿಗೆ ಊಟ ಹಾಕಿಸ್ಕೊಂಡು ಬಂದಿದ್ದೇನೆ, ಸ್ವಲ್ಪ ಬೇಗ ಆದ್ರೆ ಒಂದು ಟೀ ಕೊಡ್ಸ್ಕೊಂಡು ಬಂದಿದ್ದೇನೆ. ಅವ್ರು ಯಾರಿಂದಲೂ ಒಂದು ರೂಪಾಯಿಯನ್ನ ತಗೊಳ್ಳದೆ ಅದನ್ನ ಇವತ್ತಿಗೂ ಜನ ಒಪ್ಪಿದ್ದಾರೆ. ಆಮೇಲೆ ಅರ್ಜಿ ಬಂದ ನಂತರದಲ್ಲಿ ಅರ್ಜಿ ಫಾರ್ಮ್ ಅನ್ನ ಖರೀದಿ ಮಾಡಿ ಆ ಅರ್ಜಿಯನ್ನು ನಾನೇ ನನ್ನ ಸ್ವತಃ ಹ್ಯಾಂಡ್ ರೈಟಿಂಗ್ ನಲ್ಲಿ ಭರ್ತಿ ಮಾಡಿ, ಯಾಕಂದ್ರೆ ಅಲ್ಲಿ ಮತ್ತೆ ಬರೆಯುವವರಿಗೆ ಕೊಟ್ರೆ ಮತ್ತಲ್ಲಿ ಪೇಮೆಂಟ್ ಮಾಡ್ಬೇಕಲ್ಲ, ನನ್ನ ಕೈಯಿಂದ ಬರೆದು ಆ ಅರ್ಜಿಯನ್ನ ಸಬ್ಮಿಟ್ ಮಾಡಿ ಅವರ ಹಣ ಬರುವ ತನಕ ನಾನು ಫಾಲೋ ಅಪ್ ಮಾಡ್ತಾ ಇದ್ದೆ. ಇವತ್ತಿಗೂ ಸಮೇತ ಅವರಿಗೆ ಆ ಹಣ ಎಲ್ಲ ಬರ್ತಾ ಇದೆ. ಬಹುಶಃ ನನಗೆ ಜನರು ಅದನ್ನೇ ಇವತ್ತು ಗುರುತಿಸಿಕೊಂಡಿದ್ದಾರೆ. ತದನಂತರದಲ್ಲಿ ನಾನು ಯಾವುದೇ ಚುನಾವಣೆ ಹೋದಂತ ಅಥವಾ ನಿಂತ ಸಂದರ್ಭದಲ್ಲಿ ನಾನು ಹಣವನ್ನ ಖರ್ಚು ಮಾಡುವುದಿಲ್ಲ. ನಾನು ಒಂದು ಎಕ್ಸಾಂಪಲ್ ಅದಕ್ಕೆ ಪೂರಕವಾಗಿ ಕೊಡ್ತೇನೆ. 2000ರಿಂದ 2005 ತನಕ ನಾನು ತಾಲೂಕ್ ಪಂಚಾಯತ್ ಮೆಂಬರ್ ಆದೆ. ಅದರ ನೆಕ್ಸ್ಟ್ ಮಹಿಳಾ ಮೀಸಲಾತಿ ಬಂತು. ಕಡೆಗೆ ನನ್ನ ಹೆಂಡತಿಗೆ ಆಕ್ಚುಲಿ ಇಂಟ್ರೆಸ್ಟ್ ಇಲ್ಲ. ನಮ್ಮ ಎಲ್ಲ ನಾಯಕರು ಕಾರ್ಯಕರ್ತರ ಅಭಿಪ್ರಾಯದ ಬೇರೆ ಕಡೆ ನಿಲ್ಲಿಸಿದೆ.
ನನಗೆ ಆ ಸಂದರ್ಭದಲ್ಲಿ ಖರ್ಚಾಗಿರುವಂತಹದ್ದು ಬರೇ 27,000. ಓಕೆ. ಇದು ಖುಷಿಯಿಂದ ನಾನು ಹೇಳ್ತೇನೆ. ಹಿಂದಿನ ಬಾರಿ ನನಗೆ ಸ್ವಲ್ಪ ಜಾಸ್ತಿ ಖರ್ಚು ಆಗಿದೆ. ಆ 27,000 ಖರ್ಚು ಏನಂತ ಹೇಳಿದ್ರೆ, ಕಾರ್ಯಕರ್ತರಿಗೆ ಊಟ, ಓಕೆ. ಮಧ್ಯಾಹ್ನದ ಊಟ, ಸಂಜೆ ಊಟ ನಾನು ಹಾಕಿಸ್ತಾ ಇದ್ದೆ. ಓಕೆ. ಅದ ಪೇಮೆಂಟ್ ಸಮೇತ ನಾನು ಮಾಡ್ಲಿಲ್ಲ. ಓಕೆ. ಅಷ್ಟು ದಿವಸದ ಊಟ, ಚುನಾವಣೆ ದಿವಸದ ಊಟ, ಕೌಂಟಿಂಗಿನ ಊಟ, ಅದೆಲ್ಲವೂ ಸೇರಿ ಬರೀ 27. ಇದು ಯಾರು ನಂಬಲಿಕ್ಕಿಲ್ಲ. ಇದು ಹೇಳಿದ್ರೆ ಒಟ್ಟಾರೆ ಹೇಳ್ಬೋದು ಇವರು ಸಾಧ್ಯವಾ ಅಂತ ಹೇಳಿ. ಅದು ಯಾವ ತರ ಸಾಧ್ಯ ಆಯ್ತು ಅಂತ ಹೇಳಿದ್ರೆ, ನಾನು 5 ವರ್ಷ ಮನೆಯನ್ನ ಬಿಟ್ಟು ಜನರ ಜೊತೆಯಲ್ಲಿ ಇರೋದ್ರಿಂದ ಸಾಧ್ಯ ಆಗಿದೆ. ಅದೇ ರೀತಿಯಲ್ಲಿ ಆ ಕೋಟಾ ವ್ಯವಸಾಯ ಸಹಕಾರಿ ಸಂಘದಲ್ಲಿ 7 ಬಾರಿ ನಿರ್ದೇಶಕರಾಗಿ 2 ಬಾರಿ ಅಧ್ಯಕ್ಷರಾಗಿ ನೀವು ಸೇವೆಯನ್ನು ಸಲ್ಲಿಸಿದ್ರಿ. ಕೋಟಾ ವ್ಯವಸಾಯ ಸಹಕಾರಿ ಸಂಘದಲ್ಲಿ ಸತತವಾಗಿ ನೀವು 7 ಬಾರಿ ಲೆಕ್ಕ ಈಗ 31-32 ವರ್ಷದಲ್ಲಿ ನೀವೀಗ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ಹೇಗೆ ಸಾಧ್ಯ ಆಯ್ತು ಮತ್ತು 2 ಬಾರಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಸೇವೆ ಇದೆ? ಕೋಟಾ ಸಹಕಾರಿ ವ್ಯವಸಾಯಿಕ ಬ್ಯಾಂಕು 95 ತನಕ ನಾನು ಅಲ್ಲಿ ನೌಕರನಾಗಿದ್ದೆ. ಅಲ್ಲಿ ರಿಸೈನ್ ಮಾಡಿದೆ. ನಾನು ಸ್ವಲ್ಪ ವ್ಯವಹಾರದ ಲೈನ್ ಅಲ್ಲಿ ಇದ್ದಿದ್ದೆ. ರಿಸೈನ್ ಮಾಡಿದ 3 ತಿಂಗಳಲ್ಲಿ ಚುನಾವಣೆ ಬಂತು. ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಿದೆ. ಸ್ಪರ್ಧೆ ಮಾಡುವಂತಹ ಸಂದರ್ಭದಲ್ಲಿ ಸ್ಟಾರ್ಟಿಂಗ್ ನಲ್ಲಿ ಪಾರ್ಟಿ ಬೇಸ್ ಇರ್ಲಿಲ್ಲ. ನಮ್ಮ ಆವತ್ತಿನ ಯಾವುದೋ ಒಂದು ಸಣ್ಣ ಇದರಿಂದ ಬೇರೆ ಕ್ಯಾಂಡಿಡೇಟ್ ಹಾಕಿದ್ರು, ನಾನು ಪಕ್ಷೇತರವಾಗಿ ನಿಂತೆ. ಅದು ಪ್ರಾರಂಭದ ಪ್ರವೇಶ ಎಲ್ಲ ಹಾಗೆ, ಯಾವ ಒಂದು ವಿಂಗ್ ಅಲ್ಲಿ ಒಂದು ಅವರದ್ದೇ ಆದ ಕ್ಯಾಂಡಿಡೇಟ್ ಹಾಗೆ ಆ ತರದೆಲ್ಲ ಹೋಗ್ತಾರೆ. ನಾನು ಆ ಸಂದರ್ಭದಲ್ಲಿ ಪಕ್ಷೇತರವಾಗಿ ನಿಂತಾವಾಗ ಜನರು ನನ್ನ ಆಯ್ಕೆ ಮಾಡಿದ್ರು. ಬಹುಶಃ ನಾನು ನನ್ನೂರಲ್ಲಿಯೂ ನಿಂತದ್ದಲ್ಲ, ನಾನು ಪಕ್ಕದ ಊರಿಗೆ ಹೋದೆ. ಪಕ್ಕದ ಊರು ಮಣೂರು, ಅಲ್ಲಿ ಗ್ರಾಮವಾರು ಚುನಾವಣೆ ಇತ್ತು. ಆವಾಗ ಆ ಗ್ರಾಮವಾರು ಚುನಾವಣೆಯಲ್ಲಿ ನಾನು ಗೆದ್ದ ನಂತರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಯಾರು ಆಯ್ಕೆ ಇದ್ರು ಅಧ್ಯಕ್ಷರು, ಅವತ್ತು ಕರುಣಾಕರ್ ಶೆಟ್ಟರು, ಅವರಿಗೆ ನಾವು ಬೆಂಬಲ ಕೊಟ್ಟುಕೊಂಡು ಸಹಕಾರಿಯಾಗಿ ನಾವು ಬಂದಿದ್ದೇವೆ. ಹಾಗೆ ಪ್ರತಿ ಚುನಾವಣೆಯಲ್ಲೂ ಏನು ತೊಂದರೆ ಆಗಲಿಲ್ಲ. ನಮ್ಮ ಯಾವುದೋ ಒಂದು ಸಂದರ್ಭ MLC ಅವರು ಎದುರು ಪಾರ್ಟಿಯಿಂದ ನಮ್ಮ ವಿರುದ್ಧವೇ ಫೀಲ್ಡ್ ಮಾಡಿದ್ದಾರೆ, ಪೇಮೆಂಟ್ ಮಾಡಿದ್ದಾರೆ. ನಾವು ಪೇಮೆಂಟ್ ಕೊಡ್ಲಿಲ್ಲ, ಜನರು ನಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಇದು ನಮ್ಮ ಸರ್ವಿಸ್ ಸಿಕ್ಕ ಒಂದು ಗೌರವ ಅಂತ ಎಣಿಸ್ಕೊಂತೇನೆ. ಹಾಗೆ 2015ರಲ್ಲಿ ಸ್ವಲ್ಪ ಬೇರೆ ಬೇರೆ ಕ್ಯಾಂಡಿಡೇಟ್ ನಿರ್ದೇಶಕರ ಸಂಖ್ಯೆ ಹೆಚ್ಚು ಕಡಿಮೆ ಆದವಾಗ, ಆವತ್ತು 9 ಏನೋ ಇದ್ದಿತ್ತು. ಇಲ್ಲಿ ಸ್ವಲ್ಪ ನನಗೆ ಈ ನನ್ನ ತಾಲೂಕು ಪಂಚಾಯತ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ 3 ಕ್ಯಾಂಡಿಡೇಟ್ ಆಯ್ಕೆ ಮಾಡುವ ಅವಕಾಶ ಇದ್ದಿತ್ತು. ನಾನು ನಿಂತ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿ ಮತ್ತೆ 2 ನಿಂತಿದ್ದಾರೆ. ಅದು 3 ಒನ್ ಸೈಡ್ ಆಗಿ ಬಂತು. ಆಮೇಲೆ ಮತ್ತೊಂದು 2-3 ಸೀಟ್ ಇದ್ರೆ ನಮ್ದು ಮೆಜಾರಿಟಿ ಆ ಸಂದರ್ಭಕ್ಕೆ. ಹಾಗೆ ಮೆಜಾರಿಟಿ ಬಂತು. ನನಗೆ ಅಧ್ಯಕ್ಷರಾಗಿ ನಿಮ್ಮ ಒಂದು ಕೊಡುಗೆನು ಈಗ ಏನು ಕೋಟಾ ವ್ಯವಸಾಯ ಸಹಕಾರಿ ಸಂಘದಲ್ಲಿ ಹಲವಾರು ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳನ್ನ ಇಲ್ಲಿ ರೈತರುಗಳಾಗಿರೋದು ಬೇರೆ ಬೇರೆಯವರು ಬರುವಂತರು ಸಾಲಕ್ಕಾಗಿ ಬರ್ತಾರೆ, ಲೋನ್ಗಳಿಗಾಗಿ ಬರ್ತಾರೆ, ಡೆಪಾಸಿಟ್ ಬೇರೆ ಬೇರೆ ವಿಚಾರಗಳಿರುತ್ತೆ. ಈ ಸಂದರ್ಭದಲ್ಲಿ ಕೋಟಾ ಸೊಸೈಟಿಯ ಅಧ್ಯಕ್ಷರಾಗಿ ನಿಮ್ಮ ಒಂದು ಕೊಡುಗೆ ಏನು? ಕೋಟಾ ಸಹಕಾರಿ ವ್ಯವಸಾಯಿಕ ಬ್ಯಾಂಕಿನ ಅಧ್ಯಕ್ಷರಾದ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆ ಇದ್ದಿತ್ತು. ಸಮಸ್ಯೆ ಒಂದು 3-4 ಕೋರ್ಟಿನ ಕೇಸ್ ಇದ್ದಿತ್ತು. ಹಾಗೆ ರಿಕವರಿಯ ಪೊಸಿಷನ್ ಸಹ ಅಷ್ಟು ಒಂದು ಹೆಲ್ದಿ ಇರ್ಲಿಲ್ಲ, 89-90% ಇದ್ದಿತ್ತು. ಮತ್ತೆ ಬೇರೆ ನಿಧಿಗಳ ಅಷ್ಟು ಇದಿರ್ಲಿಲ್ಲ. ನನ್ಗೆ ನನ್ನದೇ ಆದ ಕಲ್ಪನೆ ಇದೆ. ಆವಾಗ ಠೇವಣಿದಾರರಿಗೆ ಒಂದು ಒಳ್ಳೆ ಸಂದೇಶವನ್ನ ಕೊಡ್ಬೇಕು. ಸಂದೇಶ ಯಾವ ರೀತಿ? ನಿಧಿಯನ್ನ ಜಾಸ್ತಿ ಮಾಡ್ಬೇಕು, ಇನ್ನೊಂದು ಸ್ವಂತ ಕಟ್ಟಡವನ್ನ ಲಾಭಾಂಶದಲ್ಲಿಯೇ ಮಾಡ್ಬೇಕು, ಮತ್ತೆ ಟರ್ನ್ ಓವರಿಗೆ ಕೈ ಹಾಕಬಾರ್ದು ಅಂತ ಹೇಳುವಂತದ್ದು, ಈ ತರದ ಚಿಂತನೆಯನ್ನ ಮಾಡಿದೆ. ಹಾಗೆ ಪ್ರತಿ ವರ್ಷ ಪ್ರಾರಂಭದ 1-2 ವರ್ಷ ಅಷ್ಟು ಇದಿರ್ಲಿಲ್ಲ, ಲಾಭಾಂಶದಲ್ಲಿ ಹೆಚ್ಚಿನ ಹಣವನ್ನ ಕಟ್ಟಡ ನಿಧಿಗೆ ರಿಸರ್ವ್ ಮಾಡಿದೆ. ಅದು ಸಾಕಾಗದೇ ಇರುವುದರಿಂದ ಆ ಸಂದರ್ಭದಲ್ಲಿ ಸರ್ಕಾರದ ಮಟ್ಟದಲ್ಲಿ ನಾನು ಪ್ರಯತ್ನ ಮಾಡಿ ಒಂದು 10 ಲಕ್ಷ ನಮ್ಮ ಬೇಳೂರು ಕಟ್ಟಡವನ್ನ ಕಟ್ಟುವಾಗ ಸರ್ಕಾರದಿಂದ ಒಂದು ಫ್ರೀ ಆಗಿ ಹಣ ಸಿಕ್ತು. ಅವತ್ತು ಸಚಿವರನ್ನ ಭೇಟಿಯಾಗಿ ಅಲ್ಲಿ ಚೀಫ್ ಮಿನಿಸ್ಟರ್ಗೆ ಅವರಿಗೆ ಅದೊಂದು ಲೆಟರ್ ಕೊಟ್ಟು ಅದು ಆಗಿದೆ. 10 ಲಕ್ಷ ದೊಡ್ಡ ಮೊತ್ತ ಆಗಲಿಕ್ಕೆ ಈಗ ಸಣ್ಣದಾಗಿ ಕಾಣ್ತದೆ. ಮತ್ತೆ DCC ಬ್ಯಾಂಕಿನಿಂದ ನಂಗೆ ಬಹಳ ಸಪೋರ್ಟ್ ಮಾಡಿದ್ರು. ನಾನು ಸಹ ಒಳ್ಳೆ ಸಂಪರ್ಕವನ್ನು ಇಟ್ಕೊಂಡಿದ್ದೆ. ರಾಜೇಂದ್ರ ಕುಮಾರ್ ಅಧ್ಯಕ್ಷರು ಅವರು ಪ್ರಾರಂಭದಲ್ಲಿ ನಮ್ಮ ಎಲ್ಲಾ ಕಟ್ಟಡಕ್ಕೆ 5-5 ಲಕ್ಷವನ್ನ ಫ್ರೀ ಆಗಿ ಕೊಟ್ಟರು. ಈಗ ಇತ್ತೀಚಿನ ಕೆಲವು ಕಟ್ಟಡ ಮಾಡುವಾಗ 10 ಲಕ್ಷವನ್ನ ಫ್ರೀ ಆಗಿ ಕೊಡ್ತಾ ಇದ್ರು. ನಮ್ಮ ವ್ಯವಹಾರ ಸಹ ಅವರಲ್ಲಿ ಇದೆ. ಆ ಒಂದು ಎಲ್ಲ ದೃಷ್ಟಿಯಿಂದ ಮತ್ತು ಒಳ್ಳೆ ದಿಕ್ಕಿನಲ್ಲಿ ಹೋಗ್ತಾ ಇದೆ. ನಮ್ಮ ಸಂಘದ ಅಂಕಿಅಂಶ ಪ್ರೋಗ್ರೆಸ್ ಅನ್ನ ಕಂಡು ಬಹಳ ಖುಷಿ ಪಟ್ಟಿದ್ದಾರೆ. ಅವರ ಖುಷಿಯಿಂದ ನಮ್ಮ ಬಹುಶಃ ಈ 5 ಲಕ್ಷದಿಂದ ಮೊತ್ತವನ್ನ 10 ಲಕ್ಷಕ್ಕೆ ತಂದ್ರು. ಈ 10 ಲಕ್ಷದಿಂದ ನಮ್ಗೆ ತುಂಬಾ ಆಧಾರ ಆಯ್ತು. ಇವತ್ತು 1 ಕೋಟಿಗೂ ಮಿಕ್ಕಿ ಅವರು ನಮ್ಗೆ
ಫ್ರೀ ಹಣ ಅದು. ಅದು ವಾಪಸ್ ಕೊಡ್ಬೇಕಾದ ಹಣ ಅಲ್ಲ, ಅದು ಒಂದು ಬ್ಯಾಂಕಿಗೆ ಈ ಇಲ್ಲಿನ ಅಧ್ಯಕ್ಷರು ಯಾರು ಅದನ್ನ ತಗೊಳ್ಳಿಲ್ಲ. ಕಟ್ಟಡ ಮಾಡುವ ಹೆಜ್ಜೆನು ಕರುಣಾಕರ್ ಶೆಟ್ಟರು ಮಾಡಿದ್ರು, ಮತ್ತೆ ಬಹಳ ಹಿಂದೆ ಆದ ಕಟ್ಟಡ ಬಿಟ್ರೆ ಮತ್ತೆ ಯಾರು ಇದು ಮಾಡ್ಲಿಲ್ಲ. ಅಂದ್ರೆ ನಿಮ್ಗೆ ಅಧ್ಯಕ್ಷರಾಗಿ ನೀವು ಮಾಡಿದಂತ ಕೆಲಸ ಕಾರ್ಯಗಳು ಖುಷಿ ಇದೆ. ಅದರಲ್ಲಿ ರಿಕವರಿ 89 ಇದೆ. ಪ್ರತಿ ತಿಂಗಳ ಮ್ಯಾನೇಜರ್ಸ್ ರಿವ್ಯೂ ಮೀಟಿಂಗ್ ನಾನೇ ನೇರ ಕಂಡಕ್ಟ್ ಮಾಡ್ತಾ ಇದ್ದೆ. ಹಿಂದಿನ ವರ್ಷಕ್ಕೂ ಆ ವರ್ಷಕ್ಕೂ ಹಿಂದಿನ ತಿಂಗಳಿಗೂ ಕಂಪೇರ್ ಮಾಡಿ ಅವ್ರನ್ನ ಮೋಟಿವೇಶನ್ ಮಾಡಿ ಅದನ್ನ ಪ್ರೋಗ್ರೆಸ್ಗೆ ಪ್ರತಿ ವರ್ಷ 91, 92, 93, 95, 96, 97, 99.20 ನಾನು ಬಿಟ್ಟುಕೊಡುವಾಗ ವಸೂಲಾತಿ. ಇದು ದೊಡ್ಡ ಒಂದು ಸಾಧನೆ. ಅದೇ ರೀತಿಯಲ್ಲಿ ಬ್ಯಾಂಕಿನ ಪ್ರೋಗ್ರೆಸ್, ಡೆಪಾಸಿಟ್ ಇರ್ಬೋದು, ನಿಧಿ ಇರ್ಬೋದು, ಹಾಗೆ ಸಾಲ ಕೊಟ್ಟಂತದ್ದು ಇರ್ಬೋದು, 25% ಇಯರ್ ಬೈ ಇಯರ್, ವರ್ಷದಿಂದ ವರ್ಷಕ್ಕೆ ಪ್ರಗತಿಯನ್ನ ಕಾಣುವಂತಹ ಒಂದು ಅವಕಾಶ ನಮ್ಮ ಸಿಬ್ಬಂದಿಯವರ ಸಹಕಾರದಿಂದ ಆಗಿದೆ. ನಾನು ನಮ್ಮ ಡೈರೆಕ್ಷನ್ ಆಡಳಿತದ ನಿರ್ಧಾರ ಮಾತ್ರ, ಅದನ್ನ ಫಾಲೋಅಪ್ ಮಾಡಿ ಕಾರ್ಯಗತ ಮಾಡುವವರು ಸಿಬ್ಬಂದಿಯವರು. ಹಾಗೆ ನಮ್ಮ ನಿರ್ದೇಶಕರು ಸಮೇತ ನನಗೆ ಒಳ್ಳೆ ಪ್ರೋಗ್ರೆಸ್ ಅನ್ನು ನೋಡಿ ಸಪೋರ್ಟ್ ಮಾಡಿದ್ದಾರೆ. ಮಹಾಸಭೆಯಲ್ಲಿ ಜನರು ಸಹ ಒಳ್ಳೆ ಸಪೋರ್ಟ್ ಅನ್ನ ಮಾಡಿದ್ದಾರೆ. ಇವತ್ತು ಒಳ್ಳೆಯ ಬ್ಯಾಂಕು ನಮ್ಮ ತಾಲೂಕು ಅಲ್ಲ, ಜಿಲ್ಲೆ ಅಲ್ಲ, ರಾಜ್ಯ ಮಟ್ಟದಲ್ಲಿ ಹೆಸರಿದೆ. ರಾಜ್ಯ ಮಟ್ಟದ ಅವಾರ್ಡ್ ಸಹ ಪ್ರತಿ ವರ್ಷ ಸಿಕ್ಕಿದೆ. ಸರ್, ಅದೇ ರೀತಿಯಲ್ಲಿ ಕುಂದಾಪುರ ಅಂತ ಬಂದಾಗ, ಕುಂದಾಪುರ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಬಿಜೆಪಿಯಲ್ಲಿ ಸತತವಾಗಿ ಗೆಲುವನ್ನು ಕಾಣ್ತಿದೆ. ಬಿಜೆಪಿ ತನ್ನ ಭದ್ರಕೋಟೆಯನ್ನಾಗಿ ಮಾಡ್ಕೊಂಡಿದೆ. ಅಂದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವ ನಿಟ್ಟಿನಾಗಿರುತ್ತೆ, ಇಲ್ಲಿನ ಶಾಸಕರನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಯಾಕೆ ಇದೊಂದು ವೈಫಲ್ಯ ಅನುಭವಿಸ್ತಾ ಇದ್ದಾರೆ ಪದೇ ಪದೇ? ಅಲ್ಲಿ ಒಂದು ಕಾರಣ ಇದೆ. ನಮ್ಮಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಕುಂದಾಪುರ ಅಶೋಕ್ ಹೆಗ್ಡೆ ಅವರಿದ್ದರು. ಅವರು ಸೋತ 1-2 ವರ್ಷದಲ್ಲಿ ಒಂದು ಆಕ್ಸಿಡೆಂಟ್ ಇಂದ ತೀರಿ ಹೋದ್ರು. ಆಮೇಲೆ ಮಲ್ಯಾಡಿ ಅವರು ನಿಂತರು. ಅವರಿಗೆ ನೆಕ್ಸ್ಟ್ ಅವ್ರಿಗೆ ಸೀಟ್ ಸಿಗ್ಲಿಲ್ಲ. ನೆಕ್ಸ್ಟ್ ಹೊರಗಿನಿಂದ ಮಲ್ಲಿ ಅಂತೇಳಿ ಅವ್ರು ಬಂದಿದ್ರು. ಅದ್ರ ನೆಕ್ಸ್ಟ್ ಅವರು ಇಲ್ಲಿ ಕ್ಷೇತ್ರದ ಟಚ್ ಅನ್ನ ಇಟ್ಕೊಂಡಿಲ್ಲ. ಈಗ ದಿನೇಶ್ ಹೆಗ್ಡೆ ಅವರು ಕಳೆದ ಬಾರಿ ನಿಂತಿದ್ದಾರೆ. ಅವ್ರೀಗ ಸೋತಂತ ಅಭ್ಯರ್ಥಿ ಆದ್ರೂ ಈ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಉದ್ದಗಲಕ್ಕೂ ಜನರ ಜೊತೆಯಲ್ಲಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಪದೇ ಪದೇ ಅಭ್ಯರ್ಥಿಗಳ ಬದಲಾವಣೆ ಮಾಡಿದ್ದು ಈ ಒಂದು ಸೋಲುಗಳಿಗೆ ಕಾರಣ ಅಂತೀರಾ? ಒಂದು ಅದೇ ಕಾರಣ. ಒಬ್ಬರು ಕಂಟಿನ್ಯೂ ಆಗಿ 1-2-3 ಬಾರಿ ನಿಂತಿದ್ರೆ ಅವರಿಗೆ ಸಿಂಪತಿ ವರ್ಕೌಟ್ ಆಗುತ್ತೆ. ಅವರು ಸಮೇತ ಕ್ಷೇತ್ರದಲ್ಲಿ ಸುತ್ತಾಡ್ತಾ ಇರ್ಬೇಕು. ಆ ಕೆಲಸವನ್ನು ದಿನೇಶ್ ಹೆಗ್ಡೆ ಅವರು ಮಾಡ್ತಾ ಇದ್ದಾರೆ. ದಿನೇಶ್ ಹೆಗ್ಡೆ ಕಳೆದ ಬಾರಿ ಸೋತಿದ್ದಾರೆ. ಸೋತ್ರೆ ಕ್ಷೇತ್ರದ ಕಾಂಟ್ಯಾಕ್ಟ್ ಅನ್ನ ಬಿಡ್ಲಿಲ್ಲ ಅವರು. ಪ್ರತಿ ಕಾರ್ಯಕರ್ತರು ಅಥವಾ ಯಾರು ಮತದಾರರು ಹೇಳಿದವಾಗ ಅವರ ಕಷ್ಟಕ್ಕೆ ಸ್ಪಂದಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಸ್ವಲ್ಪ ಅವ್ರದ್ದೇ ಆದಂತಹ ಸ್ವಲ್ಪ ಸಣ್ಣ ಪುಟ್ಟ ಹುಷಾರಿಲ್ದಿದ್ರೆ ಅಥವಾ ಇನ್ನೇನಾದ್ರೂ ಸಮಸ್ಯೆ ಇದ್ರೆ ಆರ್ಥಿಕವಾಗಿ ಸಹಾಯ ಮಾಡುವಂತಹದ್ದು. ಹಾಗೆ ಸರ್ಕಾರದ ಮಟ್ಟದಲ್ಲಿ ಸ್ವಲ್ಪ ಕಾಮಗಾರಿಯನ್ನ ಮಂಜೂರಾತಿ ಮಾಡಿಸಿಕೊಳ್ಳುವರು ಸಚಿವರ ಮೂಲಕ ಮಾಡಿಸಿಕೊಂಡು ಬಂದ್ಕೊಡುವಲ್ಲಿ ಅದನ್ನ ಸ್ವಲ್ಪ ಆ ಟಚ್ ಅನ್ನ ನೇರ ಇಟ್ಕೊಂಡಿದ್ದಾರೆ. ಬಹಳ ಸಿಂಪಲ್ ಆಗಿ ಇದ್ದಾರೆ. ಕಾರ್ಯಕರ್ತರಿಗೆ ಅದು ಒಂದು ಖುಷಿ ಇದೆ. ಇವರು ಸ್ವಲ್ಪ ಎಲ್ಲ ಜೊತೆಗೂ ಮಿಕ್ಸ್ ಆಗ್ತಾರೆ. ಆದ್ರಿಂದ ಈ ಬಾರಿ ಅವ್ರು ಗೆಲ್ತಾರೆ ಅನ್ನುವಂಥದ್ದು ನಮ್ಮ ಭಾವನೆ. 2028 ವಿಧಾನಸಭೆ ಚುನಾವಣೆಗೆ ಇನ್ನು 2 ವರ್ಷಗಳು, 22ರಿಂದ 23 ತಿಂಗಳುಗಳು ಮಾತ್ರ ಈಗ ಬಾಕಿ ಉಳಿದಿದೆ. 2028 ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಲ್ಲಿ ಗೆಲ್ಲಕ್ಕೆ ಕಳೆದ ಒಂದು 5-6 ಬಾರಿಯಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗಿರುವಂತಹ ಸಂದರ್ಭದಲ್ಲಿ ಮುಂದೆ 2028 ವಿಧಾನಸಭೆ ಚುನಾವಣೆಯಲ್ಲಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲುವ ವಿಶ್ವಾಸ ಇದೆಯಾ? ಖಂಡಿತವಾಗಿ. ಅದಕ್ಕೆ ಕಾರಣ ನಾನು ಹೇಳಿ ಆಗಿದೆ. ಕಳೆದ ಬಾರಿ ಸೋತಂತ ಅಭ್ಯರ್ಥಿ ದಿನೇಶ್ ಹೆಗ್ಡೆ ಅವರು ಕ್ಷೇತ್ರದ ನಿರಂತರ ಸಂಪರ್ಕ, ಕಾರ್ಯಕರ್ತರ ಒಂದು ಆಗಿಂದಾಗೆ ಭೇಟಿ ಆಗುವಂತಹದ್ದು, ಕಾರ್ಯಕರ್ತರ ಮೀಟಿಂಗ್ ಮಾಡುವಂತಹದ್ದು. ಈಗ ನನಗೂ ಸಮೇತ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಒಳ್ಳೆ ರೀತಿಯಲ್ಲಿ ಪಕ್ಷ ಸಂಘಟನೆ ಆಗ್ಬೇಕು. ಸಂಘಟನೆ ಆಗದಿದ್ರೆ ಅದು ಏನು ನನ್ನ ಸಮಸ್ಯೆ ಇದ್ರು ನಾನಿದ್ದೇನೆ ಜೊತೆಗೆ ಅಂತ ಹೇಳುವಂತಹ ಒಂದು ಜವಾಬ್ದಾರಿ ಅವರು ತಗೊಂಡಿದ್ದಾರೆ. ಆದ್ರಿಂದ ಖಂಡಿತವಾಗಿ ಗೆಲ್ತೇವೆ. ಓಕೆ ಸರ್, ಅದೇ ರೀತಿಯಲ್ಲಿ ಈಗ ಇಲ್ಲಿ ಸ್ಥಳೀಯವಾಗಿ ಈಗ ಇಲ್ಲಿ ಬಿಜೆಪಿಯ ಶಾಸಕರು ಇರುವಂತದ್ದು ಕುಂದಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿನ ಸಮಸ್ಯೆಗಳಾಗಿರ್ಬೋದು, ಇಲ್ಲಿನ ಒಂದು ಕೆಲವೊಂದು ಸಮಸ್ಯೆಗಳ ವಿರೋಧ ಆಗಿರ್ಬೋದು, ಸ್ಥಳೀಯ ಆಡಳಿತ ವ್ಯವಸ್ಥೆ ವಿರುದ್ಧ ಮುಂದಿನ ದಿನಗಳಲ್ಲಿ ಒಂದು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಯಾವ ರೀತಿಯಾದ ಹೋರಾಟಗಳನ್ನ ರೂಪಿಸಬೇಕು ಅನ್ಕೊಂಡಿದ್ದೀರಾ? ಮುಂದಿನ ದಿವಸದಲ್ಲಿ ಬಹುಶಃ ಕಾರ್ಯಕರ್ತರು ಸ್ವಲ್ಪ ಮಟ್ಟಿಗೆ ಅತೃಪ್ತರಾಗಿ ಇರುವಂತಹದ್ದಂತವ್ರನ್ನ ಕನ್ವಿನ್ಸ್ ಮಾಡಿ ಪಕ್ಷದ ಮುಖ್ಯವಾಹಿನಿಗೆ ತರುವಂತಹದ್ದು, ಹಾಗೆ ಮತದಾರನ ಅಲ್ಲಲ್ಲಿ ಭೇಟಿ ಆಗುವಂತಹದ್ದು, ಅದೇ ರೀತಿಯಲ್ಲಿ ಮಹಿಳಾ ವಿಂಗನ ಸ್ಟ್ರಾಂಗ್ ಮಾಡುವಂತಹದ್ದು, ಯೂತ್ ವಿಭಾಗವನ್ನ ಸ್ಟ್ರಾಂಗ್ ಮಾಡುವಂತಹದ್ದು. ಆ ತರದಲ್ಲಿ ನಾವು ಹೋದ್ರೆ ಖಂಡಿತವಾಗಿ ಸ್ಟ್ರಾಂಗ್ ಆಗ್ತದೆ. ಅಂದ್ರೆ ಇಲ್ಲಿ ಮುಂದಿನ ದಿನಗಳಲ್ಲಿ ಸಂಘಟನೆ ನಿಮ್ಮ ಒಂದು ನೇತೃತ್ವದಲ್ಲಿ ನಡೆಯುತ್ತೆ. ಓಕೆ, ಅದೇ ರೀತಿಯಲ್ಲಿ
ಈಗ ನೀವು ಅಧ್ಯಕ್ಷರಾದ ಸಂದರ್ಭದಲ್ಲಿ ಇಲ್ಲಿ ರಾಜಕೀಯ ಅಂತ ಬಂದಾಗ ಒಂದಲ್ಲ ಒಂದು ನಿರೀಕ್ಷೆಗಳು ಸಹಜವಾಗಿಯೇ ಇದ್ದೇ ಇರುತ್ತೆ. ಹಾಗೆ ವೈಯಕ್ತಿಕವಾಗಿ ರಾಜಕೀಯದ ಕುರಿತಾಗಿ ತಿಮ್ಮ ಪೂಜಾರಿ ಅವರು ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ? ವೈಯಕ್ತಿಕವಾಗಿ ನಿರೀಕ್ಷೆ ಅಂತಿಲ್ಲ. ನನಗೆ ತಾವು ಕೇಳಿದ ಹಾಗೆ ಯಾವ ಹುದ್ದೆ ಸಿಕ್ಕಿದೋ ಆ ಹುದ್ದೆಗೆ ನ್ಯಾಯವನ್ನ ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ನಾನು ಮಾಡಿದ್ದೇನೆ. ಬ್ಯಾಂಕಿನ ನಿರ್ದೇಶಕನಾಗಿ ಒಂದು ಮೀಟಿಂಗು ನಾನು ಅಬ್ಸೆಂಟ್ ಆದದ್ದಿಲ್ಲ. ಅಧ್ಯಕ್ಷನಾಗಿ ಏನು ಸಾಧನೆ ಮಾಡಬೇಕು ಅದು ಅಂಕಿಅಂಶವೇ ಅದರ ಪ್ರಸ್ತುತಪಡಿಸ್ತದೆ. ಹಾಗೆ ತಾಲೂಕ್ ಪಂಚಾಯತ್ ಸದಸ್ಯನಾಗಿ ಪ್ರೋಗ್ರೆಸ್ ಅನ್ನ ಮಾಡಿದ್ದೇನೆ. ಅದೇ ರೀತಿ ಆ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ನಾನು ತಾಲೂಕ್ ಪಂಚಾಯತ್ ಮೆಂಬರ್ ಆಗುವಾಗ 2 ಸೀಟ್ ಗೆದ್ದದ್ದು, ಒಟ್ಟು 5 ಸೀಟ್ ಇದ್ದಿತ್ತು ಆವತ್ತು. 5 ನೆಕ್ಸ್ಟ್ ಇದರಲ್ಲಿ 9 ಮಾಡಿತ್ತು. 9 14 ಸೀಟ್ ಮಾಡಿ 14 16 ಸೀಟ್ ಮಾಡಿ 3 ಅವಧಿಗೆ ಈ ಕೋಟಾ ದೊಡ್ಡ ಕೋಟಾ ಗ್ರಾಮ ಪಂಚಾಯತ್ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳ ಒಂದು ಹಿಡಿತದಲ್ಲಿ ಇದ್ದಿತ್ತು. ಆದ್ರಿಂದ ಇಲ್ಲಿಯೂ ಸಮೇತ ನಾವು ಅಧಿಕಾರದಲ್ಲಿ ಹೋದದ್ದೇ ಆದ್ರೆ ಖಂಡಿತವಾಗಿ ಏನು ತೊಂದರೆ ಆಗುವುದಿಲ್ಲ. ಓಕೆ, ಅದೇ ರೀತಿಯಲ್ಲಿ ಈಗ ಸಂಘಟನೆ ಅಂತೂ ನಿಂತ ನೀರಲ್ಲ, ನಿರಂತರವಾಗಿ ನಡೆಯುವಂಥದ್ದು. ಬದಲಾವಣೆ ಆಗ್ತದೆ. ಬದಲಾವಣೆ ಆಗ್ತದೆ. ಅದೇ ರೀತಿಯಲ್ಲಿ ಸಂಘಟನೆ ಮಾಡುವ ಸಂದರ್ಭದಲ್ಲಿ ಒಂದು ಆಡಳಿತ ಪಕ್ಷ ಅಥವಾ ಇಲ್ಲಿ ಸ್ಥಳೀಯ ವ್ಯವಸ್ಥೆಗಳ ವಿರುದ್ಧ ಹೋರಾಟಗಳು ಮಾಡ್ಬೇಕಾಗತ್ತೆ. ನಿಮ್ಮ ಇನ್ನೊಂದು ಕಾರ್ಯಕರ್ತರನ್ನು ಕೂಡ ಒಗ್ಗೂಡಿಸಬೇಕಾಗುತ್ತೆ. ಇನ್ನೊಂದು ಪ್ರಮುಖವಾಗಿ ಈಗ ರಾಜ್ಯದಲ್ಲಿ ನಿಮ್ಮದೇ ಆದ ಸರ್ಕಾರ ಇರುವಂತದ್ದು. ಸರ್ಕಾರದ ಯೋಜನೆಗಳನ್ನ ಜನರ ತಲುಪಿಸುವ ನಿಟ್ಟಿನಲ್ಲಿ ಒಬ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಯಾವ ರೀತಿಯಾಗಿ ಕಾರ್ಯಪ್ರವೃತ್ತರಾಗ್ತೀರಾ? ಸರ್ಕಾರದ ಯೋಜನೆ ಇವತ್ತು ಕಾಂಗ್ರೆಸ್ ಪಕ್ಷ ಯಾವುದೇ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬರಲಿ ಯೋಜನೆಯನ್ನ ಕೊಟ್ಟಿದೆ. ಹಿಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಹುಶಃ ಹೆಚ್ಚಿನ ಕುಟುಂಬಗಳಿಗೆ 5,000ಕ್ಕೂ ಅಧಿಕ ಪ್ರತಿ ತಿಂಗಳ ಲಾಭ ಆಗತಕ್ಕಂತ ರೀತಿಯಲ್ಲಿ ಯೋಜನೆಯನ್ನ ಕೊಟ್ಟಿದ್ದಾರೆ. 2,000 ಮನೆಯ ಯಜಮಾನಿಗೆ ಸಿಗುವಂತಹದ್ದು, ಭಾಗ್ಯಲಕ್ಷ್ಮಿ ಇರಬಹುದು, ಹಾಗೆ ಕರೆಂಟ್ ಬಿಲ್ ಫ್ರೀ ಇರಬಹುದು, ಅದೇ ರೀತಿಯಲ್ಲಿ ಅಕ್ಕಿ ಇದು. ಹಾಗೆ ಈ ಭಾಗದಲ್ಲಿ ಈ 2-3 ಜಿಲ್ಲೆಯಲ್ಲಿ ಇಲ್ಲದೆ ಆ ಕಡೆ ಬೇರೆ ಜಿಲ್ಲೆಗಳಲ್ಲಿ ಟ್ರಾನ್ಸ್ಪೋರ್ಟಿನ ಸೌಲಭ್ಯ ಸಹ ಇದೆ. ಯುವಕರಿಗೆ ಸಹ ಅವರಿಗೆ ಸಹಾಯ ಮಾಡತಕ್ಕಂಥ ರೀತಿಯ ಆ ಒಂದು ವಿದ್ಯಾ ನಿಧಿಯ ಯೋಜನೆಯನ್ನ ಕೊಟ್ಟಿದ್ದಾರೆ. ಹಾಗೆ ಈ ಹಿಂದೆ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು CET ಮೂಲಕ ಒಂದು ನಮ್ಮ ಎಲ್ಲ ವರ್ಗದ ಯುವಕರಿಗೂ ಒಂದು ಉದ್ಯೋಗದ ಅವಕಾಶ ಆಗುವಂತಹ ಚಿಂತನೆಯನ್ನ ಮಾಡಿದ್ರು CET ತಂದು. ಅದಕ್ಕಿಂತ ಹಿಂದೆ ಬಂಗಾರಪ್ಪನವರು ಸಮೇತ ಒಳ್ಳೊಳ್ಳೆ ಯೋಜನೆಯನ್ನ ತಂದು ಕೊಟ್ಟರು. ಇವತ್ತು ಪಂಪ್ ಸೆಟ್ ರೈತರಿಗೆ ಉಚಿತ ಕರೆಂಟ್ ಬಿಲ್ ಕಟ್ಟಬೇಕಾಗಿಲ್ಲ. ಮತ್ತೆ ಹಾಗೆ ಬೇರೆ ಬೇರೆ ಯೋಜನೆಯನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಹಿಂದೆ ದೇವರಾಜ್ ಅರಸು ಅವರು CM ಆಗಿರುವಾಗ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಊಳುವವನೇ ಹೊಲದೊಡೆಯ, ಭೂಮಿ ಯಾರ ಹತ್ರ ಇತ್ತೋ ಧನಿಗಳ ಭೂಮಿ ಅವರು ಡಿಕ್ಲರೇಷನ್ ಕೊಟ್ಟು ಸ್ವಂತ ಭೂಮಿ ಪಡ್ಕೊಂಡಿದ್ದಾರೆ. ಇವತ್ತು ಅದು ಸ್ವಲ್ಪ ಯುವಕರೆಲ್ಲ ಅದನ್ನು ನೆನಪು ಬಿಟ್ಟಿದ್ದಾರೆ. ಈ ಬಿಜೆಪಿ ಅವರ ಸುಳ್ಳು ಮಾತಿಗೆ ಸ್ವಲ್ಪ ಅವರೆಲ್ಲ ದೂರ ಆಗಿದ್ದಾರೆ ಎನ್ನುವಂಥದ್ದು. ಅಂದ್ರೆ ಉದಾಹರಣೆಗೆ ಹಿಂದೂ ಮುಸ್ಲಿಂ ಇಶ್ಯೂ ಅನ್ನ ಮಾಡ್ತಾರೆ. ಆ ಇಶ್ಯೂ ಹಿಂದೆ ಏನ್ ಸಮಸ್ಯೆ ಇದೆಯೋ ಅದು ಅವರೇ. ಆದ್ರೆ ಕಾಂಗ್ರೆಸ್ನವ್ರ ಮೇಲೆ ಹಾಕುವುದು ಅಥವಾ ಮುಸ್ಲಿಮರ ಮೇಲೆ ಹಾಕುವುದು ಹೀಗೆಲ್ಲ ಅವರ ಚಾಳಿ ಅದು. ಹಾಗೆ ಈಗ ನಾವು ನೇರ ಮಾಧ್ಯಮದಲ್ಲಿ ಕಾಣ್ತಾ ಇದ್ದೇವೆ. ಈಗ ಸಾಮಾಜಿಕ ಜಾಲತಾಣದಲ್ಲಿ ಕಾಣ್ತಾ ಇದ್ದೇವೆ, ಪೇಪರ್ ನಲ್ಲಿ ಬರ್ತಾ ಇದೆ. ರಾಮ ಮಂದಿರದ ಇಶ್ಯೂವನ್ನ ಮಾಡಿ ಚುನಾವಣೆಯಲ್ಲಿ ಗೆದ್ರು. ಇವತ್ತು ರಾಮ ಮಂದಿರದ ಕಟ್ಟಡ ಆಗಿದೆ, ಸಾವಿರಾರು ಕೋಟಿ ಹಗರಣ ಇವತ್ತು ಆಗ್ತಾ ಇದೆ. ಅವರ ತನಿಖೆಯಿಂದ ಬಯಲಾಗಿದೆ. ಇದೆಲ್ಲ ಅವರ ಡ್ಯಾಮೇಜ್ ಆಗಿರುವಂತಹದ್ದು. ಎಲ್ಲಿಯೂ ಯಾವ ಇದರಲ್ಲಿಯೂ ಶಾಶ್ವತ ಪ್ರಯೋಜನ ಪಡೆತಕ್ಕಂಥ ಯೋಜನೆಯನ್ನು ಕೊಡದೆ ಈ ತರದ ಇದ್ರ ಇಶ್ಯೂ ಒಳಗೆ ಅಧಿಕಾರವನ್ನ ಎಲ್ಲ ಭಾಗದಲ್ಲಿ ಪಡ್ಕೊಂಡು ಇನ್ನು ಹಾಗೆ ರಿವರ್ಸ್ ಬಿದ್ದೇ ಬೀಳುತ್ತೆ ಅವರಿಗೆ. ಅದೇ ರೀತಿಯಲ್ಲಿ ಈಗ ನೀವು ಅಧ್ಯಕ್ಷರಾದ ಸಂದರ್ಭದಲ್ಲಿ ಎಲ್ಲ ಕಡೆ ಓಡಾಟವನ್ನ ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಪದಗ್ರಹಣ ಕಾರ್ಯಕ್ರಮ ಕೂಡ ಈಗ ಇರುವಂತದ್ದು. ನಿಮ್ಮ ಒಂದು ಪದಗ್ರಹಣ ಕಾರ್ಯಕ್ರಮ ಶೀಘ್ರದಲ್ಲಿ ನಡೆಯುತ್ತೆ. ಆ ಒಂದು ಕಾರ್ಯಕ್ರಮದ ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ? ಪದಗ್ರಹಣ ಕಾರ್ಯಕ್ರಮ ನಾವು ನಮ್ಮ ನಾಯಕರಲ್ಲಿ ನಾನು ಹೇಳಿದೆ, ಪ್ರತಿ ಗ್ರಾಮ ಪಂಚಾಯತಿಗೆ ಹೋಗಿ ನಮ್ಮ ಕಾರ್ಯಕರ್ತರಿಗೆ ಇನ್ವಿಟೇಷನ್ ಕೊಟ್ಟು ಅವರ ಮೂಲಕ ನಮ್ಮ ಮತದಾರರಿಗೂ ಸಹ ಕೊಡುವಂತ ವ್ಯವಸ್ಥೆಯನ್ನ ಮಾಡಿ ನಾವು ಪದಗ್ರಹಣ ಕಾರ್ಯಕ್ರಮ ಮಾಡಿದೆ. ಈಗಾಗಲೇ ನಾವು 31 ಗ್ರಾಮದಲ್ಲಿ ಸುಮಾರು 25 ಗ್ರಾಮವನ್ನ ತಿರುಗಾಟ ಮಾಡಿ ಆಗಿದೆ. ಅದೇ ರೀತಿಯಲ್ಲಿ ಈಗ ನೀವು ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಸ್ವೀಕಾರ ಮಾಡ್ತಾ ಇದ್ದೀರಾ. ಇಂತಹ ಸಂದರ್ಭದಲ್ಲಿ ನೀವು ಅಧ್ಯಕ್ಷರಾಗಲು, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಲು ಸಹಕಾರ ಮಾಡಿದಂತ ನಿಮ್ಮ ಕಾರ್ಯಕರ್ತರಾಗಿರ್ಬೋದು ಅಥವಾ ನಿಮ್ಮ ಪಕ್ಷದ ನಾಯಕರುಗಳಿಗೆ ಒಬ್ಬ ಅಧ್ಯಕ್ಷರಾಗಿ, ಪಕ್ಷದ ಕಾರ್ಯಕರ್ತರಾಗಿ ಏನ್ ಹೇಳಕ್ ಬಯಸ್ತೀರಾ? ಇವತ್ತು ಪಕ್ಷದ ಕಾರ್ಯಕರ್ತರಿರಲಿ ಅಥವಾ ನಮ್ಮ ಪಕ್ಷದ ನಾಯಕರಿರಲಿ ವಿಶ್ವಾಸವನ್ನ ಇಟ್ಟು ನನ್ನನ್ನು ಅಧ್ಯಕ್ಷರು ಮಾಡಿದ್ದಾರೆ. ಈ ಅಧ್ಯಕ್ಷ ಸ್ಥಾನಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ
ಪ್ರಾಮಾಣಿಕವಾಗಿ ಸೇವೆಯನ್ನು ಕೊಡತಕ್ಕಂಥ ರೀತಿಯಲ್ಲಿ, ಪಕ್ಷವನ್ನು ಸಂಘಟಿಸ್ತಕ್ಕಂಥ ರೀತಿಯಲ್ಲಿ, ಹಾಗೆ ಪಕ್ಷ ಮುಂದೆ ಚುನಾವಣೆ ನಿಭಾಯಿಸ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಮಾಣಿಕ ಹೆಜ್ಜೆಯನ್ನ ಇಟ್ಟು ಪಕ್ಷದ ಪರವಾಗಿ ದುಡಿಯುತ್ತೇನೆ ಎಂದು ಭರವಸೆಯನ್ನ ನಾನು ಕೊಡ್ತೇನೆ. ಸರ್, ಕೊನೆಯದಾಗಿ ತಿಮ್ಮಪ್ಪ ಪೂಜಾರಿ ಅವರೇ, ಇದುವರೆಗೂ ಈ ಒಂದು ಸಂದರ್ಶನ ಹಲವಾರು ವಿಚಾರಗಳ ಕುರಿತಾಗಿ ಮಾತಾಡಿದ್ರಿ. ಕೊನೆಯದಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಾಗಿದ್ದು ಮುಂದಿನ ದಿನಗಳಲ್ಲಿ ಸಂಘಟನೆ ವಿಚಾರ ಆಗಿರ್ಬೋದು, ಮುಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯು ಕೂಡ ನಿರಂತರವಾಗಿ ಬರ್ತಾ ಇರುವಂತದ್ದು, ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ಕೊನೆಯದಾಗಿ ಏನಿಲ್ಲ, ಇವತ್ತು ಬ್ಲಾಕ್ ಅಧ್ಯಕ್ಷ ಸ್ಥಾನ ನನಗೆ ಕೊಟ್ಟಿದ್ದಾರೆ. ಕೂಡಲೇ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತದೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರು ನಿಲ್ತಾರೆ. ಅವರು ಗೆದ್ದು ಬರುವಂತೆ ನಾವು ಒಳ್ಳೆಯ ಪ್ಲಾನ್ ಅನ್ನು ಮಾಡಿ ಅವರಿಗೆ ಮಾಹಿತಿಯನ್ನ ನೀಡಿ ಅವರಿಗೆ ಸಹಕಾರಿಯಾಗಿ ಹೆಚ್ಚಿನ ಪಂಚಾಯತ್ ನಮ್ಮ ತೆಕ್ಕೆಗೆ ತಗೊಳ್ಳುವಂತಹದ್ದು. ತದನಂತರದಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ, ಅದರಲ್ಲೂ ಸಹ ಹೆಚ್ಚಿನ ಸೀಟನ್ನ ಪಡ್ಕೊಂಡು ಮೆಜಾರಿಟಿಯನ್ನ ಹೊಂದಬೇಕಂತ ಹೇಳುವಂತ ಗುರಿಯನ್ನ ಹೊಂದಿದ್ದೇವೆ. ಈ ಎಲ್ಲರ ಸಹಕಾರದಿಂದ MLA MP ಚುನಾವಣೆ ಖಂಡಿತವಾಗಿ ನಾವು ಗೆಲ್ತೇವೆ. ಗೆಲ್ಲುವಂತ ಪ್ರಯತ್ನವನ್ನ ನಮ್ಮೆಲ್ಲ ಕಾರ್ಯಕರ್ತರು ಮಾಡ್ತಾರೆ. ಸರ್, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೂತನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿಚಾರ ಆಗಿರ್ಬೋದು, ನೀವು ಅಧ್ಯಕ್ಷರಾಗಲು ಆಯ್ಕೆಯಾಗಲು ಕಾರಣವಾದ ವಿಚಾರಗಳಾಗಿರ್ಬೋದು, ಅಧ್ಯಕ್ಷರಾಗಿ ಯಾವ ರೀತಿಯಾಗಿ ಸಂಘಟನೆ ಮಾಡ್ತೀರಾ, ಪಕ್ಷ ನಿಮ್ಮಿಂದ ಏನ್ ನಿರೀಕ್ಷೆ ಮಾಡಬಹುದು, ಹಾಗೆ ರಾಜಕೀಯವಾಗಿ ನೀವು ಇಟ್ಕೊಂಡಿರುವಂತಹ ನಿರೀಕ್ಷೆಗಳಾಗಿರ್ಬೋದು, ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕಾರ್ಯಪ್ರವೃತ್ತರಾಗ್ತೀರಾ, ಹಿಂದೆ ತಾಲೂಕು ಪಂಚಾಯಿತಿಯ ಸದಸ್ಯರಾಗಿ ನಿಮ್ಮ ಒಂದು ಕೊಡುಗೆ ಆಗಿರ್ಬೋದು, ಕೋಟ ವ್ಯವಸಾಯ ಸಹಕಾರಿ ಸಂಘದ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ನಿಮ್ಮ ಒಂದು ಸೇವೆ ಆಗಿರ್ಬೋದು, ನಿಮ್ಮ ಒಂದು ಪದಗ್ರಹಣದ ಕಾರ್ಯಕ್ರಮದ ಕುರಿತಾಗಿ, ಹಾಗೆ ನಿಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ನಿಮ್ಮ ಜೊತೆ ಯಾವ ರೀತಿಯಾಗಿ ಸಹಕಾರವನ್ನು ನೀಡಿದ್ದಾರೆ, ಎಲ್ಲ ವಿಚಾರಗಳ ಕುರಿತಾಗಿ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಕೋಟ ಬ್ಲಾಕ್ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತಹ ತಿಮ್ಮಪ್ಪ ಪೂಜಾರಿ ಅವರ ಜೊತೆಗಿನ ವಿಶೇಷ ಸಂದರ್ಶನ. ನಮಸ್ಕಾರ.